ಎಸ್ ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ಸದ್ಯಕ್ಕೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬರದ ಛಾಯೆ ಆವರಿಸಿದೆ. ಇದರ ನಡುವೆ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಯಾಕಂದ್ರೆ ಮುಂಗಾರು ಕೈಕೊಟ್ಟಂತಹ ಹಿನ್ನೆಲೆ ಮುಂಗಾರನ್ನೇ ನಂಬಿಕೊಂಡಂತಹ ಸಾಕಷ್ಟು ರೈತರು ಒಂದು ಕಡೆ ಬೆಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಗಾಲಾಗಿ ಹೋಗಿದ್ದಾರೆ. ಮತ್ತೊಂದು ಕಡೆ ಬರದ ವಿಚಾರವಾಗಿ ಸರ್ಕಾರ ಏನಾದರೂ ಅಧಿವೇಶನದಲ್ಲೂ ಕೂಡ ಇದ್ರ ಬಗ್ಗೆ ಒಂದಷ್ಟು ಮಾತನಾಡಿದ್ದಾರೆ. ರೈತರ ಪರವಾಗಿ ನಿಲ್ತಾರೆ ವಿಪಕ್ಷಗಳು ಅಂತ ಅಂದುಕೊಂಡ್ರೆ ಎಲ್ಲೋ ಒಂದು ಕಡೆ ವಿಪಕ್ಷಗಳು ಕೇವಲ ರಾಜೀನಾಮೆಗೆ ಮಾತ್ರ ಸೀಮಿತವಾಗಿಬಿಟ್ಟು ಕಲಾಪದಲ್ಲಿ ಕೇವಲ ಬರೀ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ ಬರೀ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಕೂತಿರುವಂತದ್ದು. ಮತ್ತೊಂದು ಕಡೆ ರೈತರು ಕೂಡ ಈಗಾಗಲೇ ಜಲಾಶಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ನೀರು ಸಿಗ್ತಾ ಇಲ್ಲ, ಇನ್ನೊಂದು ಕಡೆ ಕೃಷಿ ಚಟುವಟಿಕೆಗಳಿಗೂ ನೀರು ಸಿಗ್ತಾ ಇರದಂತಹ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆ ಈಗ ಪ್ರತಿಭಟನೆಗೆ ಸಿದ್ಧವಾಗ್ತಾ ಇರುವಂತದ್ದು. ರೈತರು ಕೂಡ ಕಂಗಾಲಾಗಿ ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಬೆಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗಿರಬೇಕು ಅನ್ನುವ ವಿಚಾರವಾಗಿ ಸದ್ಯಕ್ಕೆ ಕೃಷಿ ಚಟುವಟಿಕೆಗಳಿಗೆ ನೀರಿಲ್ಲ ಅಂತ ಈಗ ಪ್ರತಿಭಟನೆಗೆ ಮುಂದಾಗ್ತಿರುವಂತದ್ದು. ಜಿಲ್ಲೆ ಘೋಷಣೆ ಮಾಡಬೇಕು ಅಂತೇಳಿ ಆಗ್ರಹಿಸಿ ಇವತ್ತು ವಿವಿಧ ರೈತ ಪರ ಸಂಘಟನೆಗಳು ಕಲಬುರಗಿ ಬಂದ್ಗೆ ಕರೆ ನೀಡಿರುವಂತದ್ದು. ಅದರಂತೆ ಬೆಳ್ಳಂಬೆಳಗ್ಗೆ ಕಲಬುರಗಿಯ ಕೇಂದ್ರೀಯ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಈಗಾಗಲೇ ಸಂಯುಕ್ತ ಕರ್ನಾಟಕ ಹೋರಾಟ ಸಮಿತಿ ಸೇರಿದಂತೆ ವಿವಿಧ ಸಂಘಟನೆಯ ರೈತರು ಬಂದು ಆಗಮಿಸಿ ಈ ಒಂದು ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡಬಹುದು, ರೈತರು ಈ ಒಂದು ಬಂದ್ನಲ್ಲಿ ಭಾಗಿಯಾಗಿ ಬಂದನ್ನ ಯಶಸ್ವಿಗೊಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋರಾಟ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಮೈಕಲ್ಲಿ ಸಾಕಷ್ಟು ಜನರಿಗೆ ಈ ರೀತಿಯಾಗಿ ಅಂದ್ರೆ ಈ ಬಂದ್ಗೆ ಬೆಂಬಲ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಏನು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲಾದಂತ ಕಲಬುರಗಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಸಂಪೂರ್ಣವಾಗಿ ಕೈಕೊಟ್ಟಂತಹ ಹಿನ್ನೆಲೆಯಲ್ಲಿ ಕಲಬುರಗಿಯನ್ನ ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬೇಡಿಕೆ ಇಟ್ಕೊಂಡು ಈ ಒಂದು ಹೋರಾಟ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಎಲ್ಲ ರೈತರ ಏನು ಸಾಲ ಮನ್ನಾ ಏನಿದೆ ಸಾಲ ಮನ್ನಾ ಮಾಡಲೇಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದು ಬೇಡಿಕೆ ಇಟ್ಕೊಂಡಿರುವಂತದ್ದು. ಜೊತೆಗೆ ಕಳೆದ ವರ್ಷದ ಬೆಳೆ ವಿಮೆಯಲ್ಲಿ ಕೂಡ ಸಾಕಷ್ಟು ತಾರತಮ್ಯ ಆಗಿರುವಂತದ್ದು. ಹಾಗಾಗಿ ತಾರತಮ್ಯವಾದಂತಹ ಬೆಳೆ ವಿಮೆಯ ಹಣವನ್ನ ಕೂಡ ಬಿಡುಗಡೆ ಮಾಡಬೇಕು. ಜೊತೆಗೆ ಉಜನಿ ಡ್ಯಾಂನಿಂದ ಏನು ಭೀಮಾ ನದಿಗೆ 15 ಟಿಎಂಸಿ ನೀರನ್ನ ಬಿಡುಗಡೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹಿಸಿ ಈ ಒಂದು ಕಲಬುರಗಿ ಬಂದ್ಗೆ ಕರೆ ಕೊಟ್ಟು ಹೋರಾಟ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಬೆಳ್ಳಂಬೆಳಗ್ಗೆ ಕಲಬುರಗಿಯ ಕೇಂದ್ರೀಯ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಈ ಒಂದು ಪ್ರತಿಭಟನೆಯನ್ನ ನಡೆಯೋದಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಕಲಬುರಗಿ ಬಂದ್ಗೆ ಕರೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು. ಕೆಎಸ್ಆರ್ಪಿ ತುಕಡಿ ಸೇರಿದಂತೆ ಈಗಾಗಲೇ ಬೇರೆ ಬೇರೆ ವಿಭಾಗದ ಪೊಲೀಸ್ ಸಿಬ್ಬಂದಿಗಳು ಕೂಡ ಈಗ ಬಸ್ ಸ್ಟ್ಯಾಂಡ್ ನ ಮುಂಭಾಗದಲ್ಲಿ ಭದ್ರತೆಗಾಗಿ ನಿಯೋಜನೆಗೊಂಡಿರುವಂತದ್ದು. ಮತ್ತೊಂದು ಕಡೆ ನಾನು ಬಸ್ ಸ್ಟ್ಯಾಂಡ್ ನ ಒಳಭಾಗದಲ್ಲಿ ಕೂಡ ತೋರಿಸ್ತಾ ಹೋಗ್ತಾ ಇದ್ದೀನಿ. ಅಂದ್ರೆ ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ಕಲಬುರಗಿ ಕೇಂದ್ರೀಯ ಬಸ್ ನಿಲ್ದಾಣದಿಂದ ಬೇರೆ ಬೇರೆ ಭಾಗಗಳಲ್ಲಿ ಸಾಕಷ್ಟು ಬಸ್ ಸಂಚಾರ ಕೂಡ ಆಗ್ತಾ ಇತ್ತು. ಆದರೆ ಕಲಬುರಗಿ ಬಂದ್ಗೆ ಕರೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಕಲಬುರಗಿ ಕೇಂದ್ರೀಯ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಸ್ಥಗಿತಗೊಂಡಿರುವಂತದ್ದು. ಒಂದೇ ಒಂದು ಬಸ್ ಕೂಡ ಇಲ್ಲಿಂದ ಸಂಚಾರ ಆಗ್ತಾ ಇಲ್ಲ, ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಬೇರೆ ಬೇರೆ ಭಾಗದಿಂದ ಬಂದಂತ ಅಂದ್ರೆ ರೈಲು ಮುಖಾಂತರ ಕಲಬುರಗಿಗೆ ಬಂದು ಇಲ್ಲಿಂದ ಜಿಲ್ಲೆಯ ನಾನಾ ಭಾಗಗಳಿಗೆ ಹೋಗುವಂತ ಸಾಕಷ್ಟು ಜನ ಸಾರ್ವಜನಿಕರು ಬಸ್ ನಿಲ್ದಾಣಕ್ಕೆ ಆಗಮಿಸಿ ಬಸ್ ಇಲ್ಲ ಬಂದಿದೆ ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿ ತಿಳಿದುಕೊಂಡು ವಾಪಸ್ ತೆರಳ್ತಾ ಇರುವಂತದ್ದು. ಮತ್ತೊಂದು ಭಾಗದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ, ಪೊಲೀಸರು ಕೂಡ ಈಗಾಗಲೇ ಏನು ಭದ್ರತೆಯನ್ನ ನಿಯೋಜನೆಗೊಂಡಿರುವಂತದ್ದು. ಈ ಭಾಗದಲ್ಲಿರುವಂತಹ ಒಂದಷ್ಟು ಅಂಗಡಿ ಮುಂಗಟ್ಟುಗಳು ಕೂಡ ಕ್ಲೋಸ್ ಮಾಡಿರುವಂತದ್ದು. ಇನ್ನು ಬಸ್ ಸ್ಟ್ಯಾಂಡ್ ನ ಮುಂಭಾಗದಲ್ಲಿ ಇರುವಂತಹ ಅಂಗಡಿ ಮುಂಗಟ್ಟುಗಳು ಕೂಡ ಬಂದ್ ಮಾಡಿ ಈ ಒಂದು ಬಂದ್ನಲ್ಲಿ ಭಾಗಿಯಾಗಿರುವಂತದ್ದು. ನಾನು ಬಸ್ ಸ್ಟ್ಯಾಂಡ್ ನ ಮುಂಭಾಗದಲ್ಲಿರುವಂತಹ ದೃಶ್ಯಗಳು ಕೂಡ ತೋರಿಸ್ತಾ ಹೋಗ್ತೀನಿ. ಇಲ್ಲೂ ಕೂಡ ಸಾಕಷ್ಟು ಅಂಗಡಿ ಮುಂಗಟ್ಟುಗಳೇನಿದೆ ಅದನ್ನ ಬಂದ್ ಮಾಡಿರುವಂತದ್ದು. ಕೆಲವೊಂದಷ್ಟು ಆಟೋಗಳು ಸಂಚಾರ ಮಾಡ್ತಾ ಇರುವಂತದ್ದು. ಅಂದ್ರೆ ಬೇರೆ ಕಡೆಯಿಂದ ಬಂದಂತ ಪ್ರಯಾಣಿಕರನ್ನ ಅವರನ್ನ ಬೇರೆ ಕಡೆ ಡೈವರ್ಷನ್ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಅವರನ್ನು ಕೂಡ ಏನು ರೈತ ಸಂಘಟನೆಗಳು ಮನವಿಯನ್ನ ಮಾಡಿಕೊಂಡು ಬಂದ್ನಲ್ಲಿ ಭಾಗಿಯಾಗಿ ಈ ಒಂದು ಬಂದನ್ನ ಯಶಸ್ವಿಗೊಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋರಾಟವನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಹಾಗಾಗಿಯೇ ಏನು ಬೆಳ್ಳಂಬೆಳಗ್ಗೆ ಕಲಬುರಗಿ ಬಂದ್ಗೆ ಕರೆ ಕೊಟ್ಟಂತಹ ರೈತ ಸಂಘಟನೆಗಳು ಇದೀಗ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಹೋರಾಟವನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ನನ್ನ ಜೊತೆ ರೈತ ಮುಖಂಡರು ಇದ್ದಾರೆ, ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ, ಏನ್ ಹೇಳ್ತಾರೆ ಅಂತೇಳಿ. ಸರ್, ಬಂದ್ಗೆ ಕರೆ ಕೊಟ್ರಿ, ಹೋರಾಟ ನಡೆಸ್ತಾ ಇದ್ರಿ, ಈಗ ಏನೆಲ್ಲ ಬೇಡಿಕೆ ಇದೆ ಅಂತ? ನಮ್ದು ಗುಲ್ಬರ್ಗಾ ಜಿಲ್ಲಾ ತೊಗರಿಯ ನಾಡು ಬರಡಾಗಿದೆ. ಪಾವ್ ದಾಣಿ ಮಾಲ್ ಬೆಳಿಲಾರದಂತ ಪರಿಸ್ಥಿತಿ, ಭೀಕರದ ಬರಗಾಲದ ಛಾಯೆ ಆವರಿಸಿದೆ. ಬರಗಾಲ ಘೋಷಣೆ ಮಾಡೋದ್ರ ಸಂಬಂಧಪಟ್ಟಂಗ ಮೀನಾಮೇಷ ಎಣಿಸ್ತಾ ಇದ್ದಾರೆ ಸರ್ಕಾರ. ರಾಜ್ಯ ಸರ್ಕಾರದ ಅಧಿವೇಶನವನ್ನ ನಡೀತಾ ಇದೆ.
ಇಂಥ ಭೀಕರ ಬರಗಾಲದಲ್ಲಿ ಭೀಕರ ಬರಗಾಲ ಬಗ್ಗೆ ಚರ್ಚೆ ನಡೀತಾ ಇಲ್ಲ, ಬರ ಪರಿಹಾರ ಬಗ್ಗೆ ಚರ್ಚೆ ನಡೀತಾ ಇಲ್ಲ. ಮುಂಗಾರು ಮಳೆ ಕೈ ಕೊಟ್ಟಿದೆ, ಮುಂಗಾರು ಬೆಳೆ ಕೈ ಕೊಟ್ಟಿದೆ. ಆ ಬೆಳೆ ಕೈ ಕೊಟ್ಟಿರೋದ್ರಿಂದ ರೈತರು ಸಂಕಷ್ಟದಲ್ಲಿದ್ದಾರೆ. ಮಲತಾಯಿ ಧೋರಣೆ ತೋರಿದರೆ ಬೆಳೆ ವಿಮೆಯಲ್ಲಿ ತಾರತಮ್ಯ ಆಗಿದೆ. ಬೆಳೆ ವಿಮೆ ಹಣನ ಬಿಡುಗಡೆ ಬಗ್ಗೆ ಚರ್ಚೆ ಇಲ್ಲ, ರೈತರ ಸಾಲ ಮನ್ನಾ ಮಾಡೋದ್ರ ಬಗ್ಗೆ ಚರ್ಚೆ ಇಲ್ಲ. ಈಗ 2 ವಾರ ಆಯ್ತು, 15 ದಿನ ಆಯ್ತು, ಮಳೆ ಹೋಗಿದೆ, ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಚರ್ಚೆ ಇಲ್ಲ. ಹಾಗಾಗಿರೋದ್ರಿಂದ ರೈತರನ್ನ ಬರಗಾಲ ಘೋಷಣೆ ಮಾಡಬೇಕು, ಬರ ಪರಿಹಾರ ಕೊಡಬೇಕು, ಬೆಳೆ ವಿಮೆಯಿಂದ ವಂಚಿತರಾಗಿರುವಂತಹ ರೈತರಿಗೆ ಬೆಳೆ ವಿಮೆ ಹಣ ಬಿಡುಗಡೆ ಮಾಡಬೇಕು, ರೈತರ ಸಾಲ ಮನ್ನಾ ಮಾಡಬೇಕು, ಹಿಂಗಾರು ಬಿತ್ತನೆಗಾಗಿ ಬೀಜ ರಸಗೊಬ್ಬರನ್ನ ಉಚಿತವಾಗಿ ಕೊಡಬೇಕು. ಮಹಾರಾಷ್ಟ್ರ ಪುಣೆ ಉಜನಿ ಡ್ಯಾಮ್ನಿಂದ ಕರ್ನಾಟಕದ ಕಲಬುರಗಿಯ ಭೀಮಾ ನದಿಗೆ ಕಲಬುರಗಿಯ 15 TMC ನೀರು ಬಿಡುಗಡೆ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಹಾಗಾಗಿರೋದ್ರಿಂದ ರೈತರ ನೆರವಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರನ ಧಾವಿಸಬೇಕು. ಕುಂಟು ನೆಪ ಹೇಳೋದು, ಮೀನಾಮೇಷ ಎಣಿಸೋದನ್ನು ಬಿಟ್ಟು ಸೀದಾ ರೈತ ನೆರವಿಗೆ ಧಾವಿಸಲಿ ಅಂತಕ್ಕಂಥ ಮಾತನ್ನ ಒತ್ತಾಯ ಮಾಡ್ತಾ ಇದೀವಿ. ಸರ್, ಈಗ ಬರಪೀಡಿತ ಜಿಲ್ಲೆ ಘೋಷಣೆ ಮಾಡಬೇಕು ಅನ್ನೋದಕ್ಕೆ ಕೇಂದ್ರದ NDRF ನಿಯಮಗಳು ಒಂದಷ್ಟು ಅಡ್ಡಿ ಆಗುತ್ತೆ ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇರುವಂತದ್ದು. ಈಗ ತಾವು ಬರಪೀಡಿತ ಜಿಲ್ಲೆ ಘೋಷಣೆ ಮಾಡಬೇಕಂತೇಳಿ ಹೋರಾಟ ಮಾಡ್ತಾ ಇದ್ರಿ ಸರ್. ನಿರಂತರ ಜೂನ್, ಜುಲೈ, ಆಗಸ್ಟ್ 3 ತಿಂಗಳು ಕಳೆದು ಹೋಗ್ಬಿಡ್ತು. ಹೈದರಾಬಾದ್, ಕರ್ನಾಟಕ 7 ಜಿಲ್ಲೆ ಸಂಪೂರ್ಣವಾಗಿ ಮಳೆ ಬರೋದ್ರಿಂದ ಈಗಾಗಲೇ ಜನಗಳು ಎಲ್ಲಾ ರೈತರು ಒಂದ್ಸರಿ 2 ಸರಿ ಬಿತ್ತಿದಾರೆ ಸರ್. ಬೀಜ ಹಾಕಿದಾರ, ಗೊಬ್ಬರ ಹಾಕ್ತಾರ, ಎಲ್ಲಾ ಒಣಗಿ ನಿಂತು ಬಿಟ್ಟವ. ಕೇಂದ್ರ ತಂಡ ಯಾಕಂದ್ರೆ ಎಲ್ಲಾರು ಜೀವಂತ ಇರೋಕ್ಕಿಂತ ಮೊದಲೇ ಬಂದ್ ಕಿಸಿದ್ರೆ ಪರಿಹಾರ ಘೋಷಣೆ ಮಾಡಿ, ಬರಗಾಲ ಘೋಷಣೆ ಮಾಡ್ರಿ. ಅದು ಸ್ವಲ್ಪ ಏನು ಜೀವ ಹಿಡಿದಾರ ಅವರು. ಈಗ ಸ್ವಲ್ಪ ನೀರು ಕುಡಿಸಿದ್ರೆ ಜೀವ ಇನ್ನೊಂದು ಸ್ವಲ್ಪ ದಿನ ತಾಳ್ಬೋದು ರೈತರು. ಸರಣಿ ಆತ್ಮಹತ್ಯೆಗಳು ಪ್ರಾರಂಭ ಆಯ್ತು. ಅದಕ್ಕೆ ತಕ್ಷಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರಾಜಕೀಯ ಮಾಡಿದೆ. ಯಾಕಂದ್ರೆ ಇವ್ರ ಮ್ಯಾಗ ಅವ್ರು ಚೆಂಡ ಹಾಕೋದು, ಅವ್ರ ಮ್ಯಾಗ ಇವ್ರು ಚೆಂಡ ಹಾಕೋದು, ಈ ತರ ರಾಜಕೀಯ ಮಾಡಿದೆ. ಜನರ ಮತ್ತು ಜಾನುವಾರುಗಳ ಇಲ್ಲಿರ್ತಕ್ಕಂಥ ಕಾರ್ಮಿಕರ, ಯುವಕರ ಎಲ್ಲ ಪ್ರತಿಯೊಂದು ವಿಷಯನೂ ತೆಗೆದುಕೊಂಡು ತಾವು ಬರಗಾಲ ಅಧ್ಯಯನ ತಂಡ ಬಂದು ತಕ್ಷಣ ಘೋಷಣೆ ಮಾಡ್ಬೇಕಂತ ಆಗ್ರಹ ಪಡಿಸ್ತಾ ಸರ್. ನನ್ನ ಜೊತೆ ಮತ್ತೊಬ್ರು ಇದ್ದಾರೆ, ಸೊ ಅವರನ್ನ ಮಾತಾಡಿಸ್ತೀನಿ. ಹೇಗಿರುತ್ತೆ ಈಗ ಬೆಳಗ್ಗೆ ಇಲ್ಲಿ ಬಂದ್ ಮಾಡಿ ಹೋರಾಟ ಮಾಡ್ತಾ ಇದ್ದೀರಾ? ಇಡೀ ಜಿಲ್ಲೆ ವ್ಯಾಪ್ತಿ ಇರುತ್ತಾ, ಏನ್ ನಗರಕ್ಕೆ ಸೀಮಿತನಾ, ಹೇಗೆ? ಕಲಬುರಗಿ ಜಿಲ್ಲೆಯಲ್ಲಿ ನಾವು 5:30 ಗಂಟೆ